ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವತ್ತು ರಸಭರಿತವಾದ ರಸಗುಲ್ಲವನ್ನು ಮಾಡ್ತಾಯಿದ್ದೀನಿ. ಯಾವುದೇ ಮೈದಾ ಹಿಟ್ಟನ್ನು ನಾನು ಆ್ಯಡ್ ಮಾಡ್ತಾ ಇಲ್ಲ. ತುಂಬಾ ಸ್ಪಾಂಜಿಯಾಗಿ ರಸಭರಿತವಾದಂತಹ ರಸಗುಲ್ಲವನ್ನು ಮಾಡ್ತಾಯಿದ್ದೀನಿ. ಹಾಲಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಆ ಥರ ಮಾಡೋದು ರಸಗುಲ್ಲನ ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಒಂದು 1/2 ಲೀಟ್ರ್ಗಿಂತ ಸ್ವಲ್ಪ ಕಡಿಮೆ ಇದೆ ಹಾಲನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ವೆನೆಗರ್ನ ಹಾಕ್ತಾಯಿದ್ದೀನಿ. ವೆನೆಗರ್ನ ಹಾಕಿ ಚೆನ್ನಾಗಿ ಇದನ್ನು ಕಾಸ್ತಾ ಇದ್ದೀನಿ. ಇದು 1/2 ಲೀಟ್ರ್ಗಿಂತ ತುಂಬ ಕಡಿಮೆ ಇದೆ. ಇವಾಗ ನೋಡಿ, ಹಾಲು ನೋಡಿ ಸಪ್ರೇಟ್ ಆಗ್ತಾ ಇದೆ. ಈ ಥರ ಬೇರ್ಪಡಿಸ್ಕೋಬೇಕು ಇದನ್ನು. ನೋಡಿ ಇವಾಗ ಸಪ್ರೇಟ್ ಆಗಿದೆ. ಇದನ್ನು ಹಾಲನ್ನು ಒಡೆಯೋದು ಅಂತಂತಾರೆ ನಮ್ಮ ಸೈಡು. ಹಾಲು ಇವಾಗ ಒಡೆದಾಗಿದೆ. ಇವಾಗ ಒಂದು ಬಟ್ಟೆಯಿಂದ ಶೋಧಿಸ್ತಾ ಇದ್ದೀನಿ. ನೋಡಿ, ಶುದ್ಧ ಆಗಿರುವಂಥ ಬಟ್ಟೆ ತೊಗೊಂಡು ಶೋಧಿಸ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 2 ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಿದೆ ನೀರು ಹಾಕಿ. ಅಂದರೆ ನಾವು ವೆನೆಗರ್ನ ಹಾಕಿರ್ತೀವಿ, ಅದರೆಲ್ಲ ಸ್ಮೆಲ್ಲು ಹೋಗಬೇಕು. ಹಾಗಾಗಿ ಈ ಥರ ಹಾಕಿದ್ರೇ ರಸಗುಲ್ಲ ತುಂಬ ಚೆನ್ನಾಗುತ್ತೆ, ನೀರನ್ನು ಹಾಕಿ ವಾಶ್ ಮಾಡೋದ್ರಿಂದ. ಇವಾಗ ನೋಡಿ, ಒಂದು 2 ರಿಂದ 3 ಸಲ ನಾನು ನೀರು ಹಾಕಿ ಮತ್ತೆ ವಾಶ್ ಮಾಡಿದ್ದೇನೆ ಇದನ್ನು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಬಟ್ಟೆನ ಒಂದು ಸೈಡ್ ಮಾಡಿಕೊಂಡು, ಅದರಲ್ಲಿರೋ ನೀರಿರಬಾರ್ದು, ಆ ಥರ ಇದನ್ನು ಹಿಂಗೆ ಹಿಂಡಿ ತಕ್ಕೋಬೇಕು. ನೋಡಿ ಇವಾಗ ಹಿಂಡಿದಾಗಿದೆ, ಇಷ್ಟು ಬಂದಿದೆ. ಇದು ಪನ್ನೀರ್ ಟೈಪ್ ರೆಡಿಯಾಗಿದೆ. ಇದನ್ನು ನಾವು ಒಂದು ದೊಡ್ಡದಾದ ಪ್ಲೇಟಲ್ಲಿ ತೊಗೊಂಡು ಅಂಗೈ ಸಹಾಯದಿಂದ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೋಡಿ ಈ ಥರ ನಾದ್ಕೊಳ್ಳಿ ಅಂಗೈ ಸಹಾಯದಿಂದ. ಅದು ಉದುರಾಗಿರುತ್ತೆ, ಅದು ಎಲ್ಲ ಮಿಕ್ಸ್ ಆಗಿ ದುಂಡಗೆ ಆಗಬೇಕು. ಮೈದಾ ಹಿಟ್ಟು ಥರ ಮೆತ್ತಗೆ ಆಗಬೇಕು. ಅದು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಅಂಗೈ ಸಹಾಯದಿಂದ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನೋಡಿ ಈ ಥರ ಅಂಗೈ ಸಹಾಯದಿಂದ ನಾದ್ಕೋಬೇಕು. ನೋಡಿ ಈ ಥರ ರೆಡಿ ಆಯ್ತದು. ನೋಡಿ ಮೈದಾ ಹಿಟ್ಟಿರುತ್ತಲ್ಲ, ಆ ಥರ ರೆಡಿ ಆಗಬೇಕದು. ಇವಾಗ ನೋಡಿ, ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾನು ರಸಗುಲ್ಲ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಯಾವುದೇ ಥರ ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿಲ್ಲ. ಪ್ಯೂರ್ ಹಾಲಿನ ಇಂದನೇ ಮಾಡ್ತಾ ಇರೋದು ನಾನು. ಹಾಲು ಪೌಡ್ರಿಂದನೂ ಮಾಡ್ತಾಯಿಲ್ಲ, ಹಾಲಿಂದನೇ. ಯಾವುದೇ ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿಲ್ಲ. ತುಂಬಾ ಚೆನ್ನಾಗುತ್ತೆ. ನೋಡಿ, ಇಷ್ಟು ರೆಡಿಯಾಗಿದೆ. ಇವಾಗ ನಾನು ಒಂದು ಕಡಾಯಿಗೆ ನೋಡಿ 1/2 ಬೌಲ್ ಆಗೋಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ. ನಾನು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 2 ಬೌಲ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 2 ರಿಂದ 3 ಬೌಲ್ ನೀರನ್ನು ಹಾಕಿದ್ದೀನಿ ನಾನು. ಇವಾಗ ನೋಡಿ, ಒಂದು ಏಲಕ್ಕಿ ಕಾಯಿ ತೊಗೊಂಡು ಅದನ್ನು ಸಿಪ್ಪೆನ ಈ ಥರ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ತಾಯಿರೋದು. ಇದನ್ನು ಜಸ್ಟ್ ಈ ಥರ ಹಾಕ್ತಾಯಿದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡುವಾಗ ರಸಗುಲ್ಲನ ಇವಾಗ ನೋಡಿ ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ಅದು ಸ್ವೀಟಿಂದಿತ್ತು ಕಡಾಯಿ, ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ನೀವು ಮಾಡುವಾಗ ಪಾತ್ರೆಯಲ್ಲಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಒಂದಿಷ್ಟನ್ನು ಹಾಕಿ ಹ್ಯಾಂಡಲ್ ಸಹಾಯದಿಂದ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಕುದಿಸ್ಬೇಕು ಇದನ್ನು. ಇವಾಗ ನೋಡಿ, ಒಂದು 10 ರಿಂದ 15 ನಿಮಿಷ ಆಗಿದೆ. ನೋಡಿ, ಇದು ಕರೆಕ್ಟಾಗಿ ಆಗಿದೆ. ನೀವು ಮಾಡುವಾಗ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಈಗ ನೋಡಿ, ಕರೆಕ್ಟಾಗಿ ಆಗಿದೆ. ರಸಗುಲ್ಲ ರೆಡಿಯಾಗಿದೆ. ರಸಭರಿತವಾದಂಥ ರಸಗುಲ್ಲ ರೆಡಿಯಾಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಟೇಸ್ಟಿಯಾಗಿರುವಂತಹ ರಸಭರಿತವಾದಂಥ ರಸಗುಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಸುಲಭವಾಗಿ. ನೋಡಿ, ನಾನು 1/2 ಲೀಟ್ರ್ಗಿಂತ ಕಡಿಮೆ ಹಾಲಲ್ಲಿ ರೆಡಿ ಮಾಡಿದ್ದೀನಿ. ಇಷ್ಟನ್ನು ಹಾಲಿನ ಪೌಡ್ರಿಂದನೂ ಮಾಡಿರುವಂಥ ರಸಗುಲ್ಲ ನಮ್ಮ ಚಾನಲಲ್ಲಿ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ನೋಡಿ. ನೋಡಿ, ರಸಭರಿತವಾದಂಥ ರಸಗುಲ್ಲ ರೆಡಿಯಾಗಿದೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.